ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ 30,000ದಿಂದ ಸುಮಾರು 10 ಲಕ್ಷದವರೆಗೆ ಯಾವುದೇ ದಾಖಲಾತಿಗಳು ಇಲ್ಲದೇ ಪೇಪರ್ಲೆಸ್ ಆಗಿ ನೀವು ಮೊಬೈಲಲ್ಲೂ ಕೂಡ ಲೋನ್ಗೆ ಪಡ್ಕೋಬಹುದು. ಅದು ಕೂಡ ಪರ್ಸನಲ್ ಲೋನು. ನೀವು ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಎರಡು ಜನಗಳು ಕೂಡ ಅಪ್ಲೈ ಮಾಡಿ ಪಡ್ಕೋಬಹುದು. ಸಿಂಪಲ್ ಆಗಿ ನಾನು ಸ್ಟೆಪ್ಗಳು ಹೇಳ್ಕೊಡ್ತೀನಿ. ನಿಮ್ಮ ಫೋನಲ್ಲೇ ಕೂಡ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಈಗ ಆಪ್ಷನ್ ಎನಬಲ್ ಆಗಿದೆ. ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಈ ರೀತಿ ಕಾಣುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ. ಅಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಮೇನೇಜ್ ಯುವರ್ ಮನಿ ಅಂತ ಇದೆ ನೋಡಿ. ಅಲ್ಲಿ ಪರ್ಸನಲ್ ಲೋನ್ ಅಂತ ಇದೆ ನೋಡಿ. ನೀವೇನಾದ್ರೂ ಅಪ್ಲೈ ಮಾಡಬೇಕಿತ್ತು ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಅಪ್ಲೈ ನೋ ಅಂತ ಬಟನ್ ಇದೆ ನೋಡಿ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋನ್ ಅಪ್ಲೈ ಮಾಡೋ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಲೋನ್ ಅಪ್ ಟು 10 ಲ್ಯಾಕ್ ಅಂದ್ರೆ 10 ಲಕ್ಷದವರೆಗೂ ಸಿಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಬಂದು 30,000ದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಡ್ಡಿ ಎಷ್ಟು ಬೀಳುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಬಂದು 9.99 ಅಂದ್ರೆ 6 ಮಂತಿಂದ 6 ಇಯರ್ ತನಕನೂ ಕೂಡ ಇಲ್ಲಿ ಟರ್ಮ್ಸ್ ಇದೆ. ಅಂದ್ರೆ ಲೋನ್ನ ಕಟ್ಟಲಿಕ್ಕೆ ಅವಧಿನೂ ಕೂಡ ಇದೆ. ಇಲ್ಲಿ ಯಾವ್ಯಾವ ಲೋನ್ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಆದಿತ್ಯ ಬಿರ್ಲಾ, ಆಕ್ಸಿಸ್ ಬ್ಯಾಂಕು, ಮತ್ತೆ DMT ಫೈನಾನ್ಸು, ಮತ್ತೆ LNT ಫೈನಾನ್ಸು, ಇವು 4 ಸಂಯೋಗದಲ್ಲಿ ನಿಮಗೆ ಲೋನ್ ಸಿಗುತ್ತೆ. ನೀವು ಲೋನ್ ಬೇಕಿತ್ತು ಅಂದ್ರೆ ಅಪ್ಲೈ ನೋ ಅಂತ ಮಾಡಿ, ನೋ ಪೇಪರ್ ವರ್ಕ್ಸ್ ಜಸ್ಟ್ ಇನ್ ಪಾನ್ ನಂಬರ್ ಓನ್ಲಿ ಅಂತ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ Gmail ID ಮತ್ತೆ ನಿಮ್ಮ ಫೋನ್ ನಂಬರ್ ಶೋ ಆಗುತ್ತೆ. ಇವಾಗ ನೀವು ಕೆಳಗಡೆ ಬಂದು ಕಂಟಿನ್ಯೂ ಅಂತ ಮಾಡ್ತು ಅಂದ್ರೆ ಇಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ. ನೀವು ಪಾನ್ ಕಾರ್ಡಲ್ಲಿ ಇರುವಂತೆ ನಿಮ್ಮ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಮಾಡಿ, ಅದಾದ ನಂತರ ಈ ರೀತಿ ಸ್ಪೀಡ್ ಅಪ್ ಟು ಯುವರ್ ಅಪ್ಲಿಕೇಶನ್ ವಿತ್ ಸಿಬಿಲ್ ಅಂತ ಇಲ್ಲಿ ಮೇನ್ ಆಗಿ ಸ್ನೇಹಿತರೆ ಇಲ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ನಿಮ್ದು ಲೋನ್ ಸಿಗಬೇಕು ಅಂದ್ರೆ ನೀವು ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ಇಲ್ಲಿ ನಿಮ್ಮ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಪಿನ್ ಕೋಡ್ ನ ಹಾಕಿ ನೀವು ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ, ಇವಾಗ ನಿಮ್ಮ ಪಾನ್ ನಂಬರ್ ನ ಕೇಳುತ್ತೆ. ಈ ಕಾಲಮ್ಗೆ ನಿಮ್ಮ ಪಾನ್ ನಂಬರ್ ನ ಹಾಕಬೇಕಾಗುತ್ತೆ. ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಪಾನ್ ಕಾರ್ಡ್ ಇಂದ ಅದೇ ಫೆಚ್ ಆಗುತ್ತೆ. ನೀವು ಇಲ್ಲಿ ಯಾವುದೇ ತರಹದ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಜೆಂಡರ್ ಕೇಳುತ್ತೆ. ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ನೆಕ್ಸ್ಟ್ ಅಂತ ಮಾಡಿ. ಈಗ ವೆರಿಫೈ ಯುವರ್ ಡೀಟೇಲ್ಸ್ ಅಂತ ಹೇಳಿ ಆಟೋಮೆಟಿಕ್ ಆಗಿ ನಿಮ್ಮ ಡೀಟೇಲ್ಸ್ ನ ವೆರಿಫೈ ಆಗ್ತಾ ಇದೆ. ವೆರಿಫೈ ಆದ ನಂತರ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ಗೆ ಅದೇ ಕರ್ಕೊಂಡು ಹೋಗುತ್ತೆ. ನೀವು ಇಲ್ಲಿ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಚೂಸ್ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ. ನೀವು ಇಲ್ಲಿ ಸ್ಯಾಲರಿಡನ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ಇಲ್ಲಿ ಸ್ಯಾಲರಿಡ್ಗೆ 100% ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಆಯ್ತು ಅಂದ್ರೆ ನಿಮ್ಮ ಬಿಸ್ನೆಸ್ ಮೇಲೆ ಇಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ ನ ಹಾಕಬೇಕಾಗುತ್ತೆ. ನೀವು ಏನ್ ಮಾಡ್ತಾ ಇದ್ರಿ ಅಂತ. ಸಪೋಸ್ ನಾನು ಮಾಡ್ತಾ ಇರ್ತಕ್ಕಂಥ ವರ್ಕ್ ನ ಹಾಕ್ತಾ ಇದ್ದೀನಿ. ನನಗೆ ಲೋನ್ ಸಿಗುತ್ತಾ ಇಲ್ವಾ ಅಂತ ಮುಂದಿನ ಸ್ಟೆಪ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಇಲ್ಲಿ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಮಂತ್ಲಿ ಇನ್ಕಮ್ ಅಂತ ಕೇಳುತ್ತೆ. ನೀವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ನೀವಲ್ಲಿ ಅಂದಾಜಿಗೆ ಹಾಕಿ ಅದನ್ನು ಕೂಡ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ರಿಕ್ವೆಸ್ಟ್ ಫಾರ್ ದ ಲೋನ್ ಅಮೌಂಟ್, ನಿಮ್ಗೆ ಎಷ್ಟು ಹಣ ಬೇಕು ಅಂತ ಕೇಳುತ್ತೆ. ಇಲ್ಲಿ ನೀವು ಆ ಕಾಲಮಲ್ಲಿ ನಿಮ್ಗೆ ಎಷ್ಟು ಲೋನ್ ಅವಶ್ಯಕತೆ ಇದೆ ಅದನ್ನ ಈ ರೀತಿ ಅದನ್ನು ಮೂವ್ ಮಾಡ್ತು ಅಂದ್ರೆ ಎಷ್ಟು ಲೋನ್ ಅವಶ್ಯಕತೆ ಇದೆ ಅಷ್ಟನ್ನು ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಈಗ ಸಪೋಸ್ ನಾನು 5 ಲಕ್ಷಕ್ಕೆ ಲೋನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಿಕ್ಸ್ ಮಾಡಿದ ನಂತರ ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಎಂಟರ್ ಪ್ರಪೋಸ್ ಲೋನ್, ಯಾವ ಉದ್ದೇಶಕ್ಕೆ ನಿಮಗೆ ಸಾಲ ಬೇಕು ಅಂತ ಕೇಳುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ ಅಲ್ಲಿ ನೀವು ಒಂದು ರೀಸನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ನನಗೆ ಈ ರೀತಿ ಟರ್ಮ್ ಅಂಡ್ ಕಂಡೀಷನ್ ಅಂತ ಬಾಕ್ಸ್ 3 ಟಿಕ್ ಆಗಿರುತ್ತೆ, ಒಂದನ್ನ ಖಾಲಿ ಇರುತ್ತೆ, ಅದನ್ನು ಟಿಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದು ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ನಿಮ್ಮ ಎಲ್ಲ ಪರ್ಮಿಷನ್ ಕೂಡ ನೀವು ಇಲ್ಲಿ ಅಲೋ ಅಂತ ಮಾಡ್ಕೋಬೇಕಾಗುತ್ತೆ. GPS ಮತ್ತೆ ಲೊಕೇಶನ್ ಎಲ್ಲ ಕೂಡ ಎನೇಬಲ್ ಮಾಡ್ಕೋಬೇಕಾಗ್ತದೆ. ಆಟೋಮೆಟಿಕ್ ಆಗಿ ಅದೇ ಎನೇಬಲ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಸಮಯ ತನಕ ರಿವ್ಯೂ ಯುವರ್ ಅಪ್ಲಿಕೇಶನ್ ಅಂತ ಈ ರೀತಿ ಶೋ ಆಗುತ್ತೆ. 90 ಸೆಕೆಂಡ್ ಗಂಟ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಲೋನ್ ಸ್ಯಾಂಕ್ಷನ್ ಆಗಿದ್ರೆ ಸ್ಯಾಂಕ್ಷನ್ ಅಂತ ತೋರಿಸುತ್ತೆ. ಒಂದ್ ವೇಳೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಲೋನ್ ನಾಟ್ ಅಪ್ರೂವ್ಡ್ ಅಂತ ಈ ರೀತಿ ತೋರಿಸುತ್ತೆ. ತುಂಬಾ ಜನರಿಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಈ ರೀತಿ ತೋರಿಸುತ್ತೆ. ನಾನು ಮುಂದಿನ ಭಾಗದಲ್ಲಿ ಸ್ಯಾಲರಿಡ್ ಎಂಪ್ಲಾಯ್ಸ್ಗೆ ಲೋನ್ ಅಪ್ರೂವಲ್ ಆಗಿರೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಎಂಟರ್ ಯುವರ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಕಂಪ್ನಿ ಹೆಸರನ್ನ ಹಾಕಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಾಕಿ ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ಯಾರ್ ಡೀಟೇಲ್ಸ್ ಯುವರ್ ವರ್ಕ್ ಅಡ್ರೆಸ್ ಅಂದ್ರೆ ನಿಮ್ಮ ಕಂಪ್ನಿ ಅಡ್ರೆಸ್ ನ ನೀವು ಇಲ್ಲಿ ಈ ಕಾಲಮ್ಗೆ ಹಾಕಬೇಕಾಗುತ್ತೆ. ಹಾಕಿದ ನಂತರ ಸೇವ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜಲ್ಲಿ ಟರ್ಮ್ ಅಂಡ್ ಕಂಡೀಷನ್ಸ್ 3 ಕಾಲಮ್ಗಳು ಇರುತ್ತೆ. 3 ಕೂಡ ಟಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದ್ರೆ ಅದು ಕೂಡ 90 ಸೆಕೆಂಡ್ಸ್ ಗಂಟ ವೆಯ್ಟ್ ಮಾಡಿದ ನಂತರ ಈ ರೀತಿ 1,25,000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಆಗಿದೆ. ನಿಮಗೆ EMI ಎಷ್ಟು ಬರುತ್ತೆ, ಹಾಗೇನೆ ಲೋನ್ ಟರ್ನ್ ಓವರ್ ಅಂದ್ರೆ ಎಷ್ಟು ತಿಂಗಳ ಗಂಟ ನೀವು ಲೋನ್ ನ ಕಟ್ಟಬೇಕಾಗುತ್ತೆ, ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ನಿಮ್ಗೆ ಏನಾದ್ರು ಲೋನ್ ಬೇಕಿತ್ತು ಅಂದ್ರೆ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಿದ್ರೆ ಮುಂದೆ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ಲೋನು ಸ್ಯಾಂಕ್ಷನ್ ಆದ ನಂತರ ಪ್ರೊಸೆಸಿಂಗ್ ಫೀಸಸ್ ಎಷ್ಟು, ಹಾಗೇನೆ ಮಂತ್ಲಿ EMI ಎಷ್ಟು ಟರ್ನ್ ಓವರ್ ಕಟ್ಟಬೇಕು, ಫರ್ ಮಂತ್ಲಿ ಎಷ್ಟು ಅಮೌಂಟ್ನ ಕಟ್ಟಬೇಕು, ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ನೀವೆಲ್ಲನೂ ಕೂಡ ಓದ್ಕೊಂಡಿದ ನಂತರ ಕನ್ಫರ್ಮ್ ಲೋನ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಶೋ ಆಗ್ತದೆ. ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಇಮಿಡಿಯೇಟ್ ಆಗಿ ₹1 ಸೆಂಡ್ ಆಗುತ್ತೆ. ಅದಾದ ನಂತರ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಸ್ನೇಹಿತರೆ ಈ ರೀತಿ ಸ್ಯಾಲರಿಡ್ ಪರ್ಸನ್ಗಳಿಗೆ 100% ಆಗುತ್ತೆ. ಒಂದ್ ವೇಳೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ನಿಮ್ಮ ಸಿಬಿಲ್ ಸ್ಕೋರ್ ಇರಬೇಕಾಗ್ತದೆ. ನಿಮ್ಗೆ ಏನಾದ್ರು ಲೋನ್ ಸಿಗುತ್ತೋ ಇಲ್ವೋ ಅಂತ ನೀವು ಒಂದ್ಸರಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ಗೆ ಬಂದು ಈ ರೀತಿ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಒಂದ್ ವೇಳೆ ಅವಶ್ಯಕತೆ ಇದೆ ಅಂದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ತು ಅಂದ್ರೆ ಹಣನ ಪಡ್ಕೋಬಹುದು. ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.